ಡಿಜೆಹಳ್ಳಿ ಕೆಜೆಹಳ್ಳಿ ಗಲಭೆ ಪ್ರಕರಣ ಬಂಧಿತರ ಕುಟುಂಬಸ್ಥರಿಂದ ಮನವಿಯನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಸ್ವೀಕರಿಸಿದ್ರು. ತಪ್ಪೇನಲ್ಲ, ಅವ್ರು ಕೊಡೋದು ತಪ್ಪಲ್ಲ, ನೀವು ಸ್ವೀಕರಿಸೋದು ತಪ್ಪಲ್ಲ. ಆದ್ರೆ ನಿಮ್ಮ ಹೇಳಿಕೆ ಇದೆಯಲ್ಲ ಬಹಳ ಸಮಾಜಕ್ಕೆ ಘಾತಕ. ಎಲ್ಲರ ಮನವಿ ಪತ್ರವನ್ನ ಸ್ವೀಕರಿಸಿದ್ದಾರೆ. ಸ್ವೀಕರಿಸೋದು ತಪ್ಪೇ ಅಲ್ಲ. ಯಾವುದೇ ಜೈಲಿಗೆ ಹೋಗಿರುವಂತ ವ್ಯಕ್ತಿಯ ಕುಟುಂಬಸ್ಥರನ್ನು ಕೇಳಿದ್ರೆ ಅವ್ರ ಅಮಾಯಕರೇ, ಅವ್ರಿಗೆ ಯಾವುದೇ ಶಿಕ್ಷೆಯನ್ನ ಕೊಡಬೇಡಿ, ಅವ್ರನ್ನ ಬಿಡುಗಡೆ ಮಾಡಿ ಅಂತಾನೆ ಪತ್ರವನ್ನ ಕೊಡ್ತಾರೆ. ಡಿಸೈಡ್ ಮಾಡಬೇಕಾಗಿರೋದು ಇನ್ವೆಸ್ಟಿಗೇಷನ್ ಆಫೀಸರ್, ತನಿಖಾಧಿಕಾರಿ, ಮಂತ್ರಿಗಳಲ್ಲ, ಉಪಮುಖ್ಯಮಂತ್ರಿಗಳಲ್ಲ. ಡಿಸೈಡ್ ಮಾಡಬೇಕಾಗಿರೋದು ತನಿಖಾಧಿಕಾರಿ. ಮನವಿ ಕೊಡ್ಲಿ, ತಪ್ಪಲ್ಲ. ಅವ್ರ ಕುಟುಂಬಸ್ಥರು ಕೊಟ್ಟಿರೋದು ತಪ್ಪಲ್ಲ, ನೀವು ಸ್ವೀಕಾರ ಮಾಡಿರೋದು ತಪ್ಪಲ್ಲ. ಆದ್ರೆ ನಿಮ್ಮ ಹೇಳಿಕೆ ಇದೆಯಲ್ಲ ಅದು ಸಮಾಜಕ್ಕೆ ಬಹಳ ದೊಡ್ಡ ಘಾತಕ. ಅವ್ರಿಗೆ ಬಹಳ ಅನ್ಯಾಯ ಆಗಿದೆ. ಅವ್ರು ಯಾರು ಈಚೆ ಬರಕ್ಕಾಗ್ತಾ ಇಲ್ಲ. ಕಾನೂನು ಅಡಿಯಲ್ಲಿ ಅವ್ರಿಗೆ ಏನಾದ್ರು ನಾವು ನ್ಯಾಯ ಒದಗಿಸ್ಕೊಡ್ಬೇಕು. ಅದನ್ನು ನಾನು ಅಮಾಯಕರಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಯಾರು ಕಾನೂನು ಕೈಗೆ ತೆಗೆದುಕೊಂಡಿದ್ದಾರೆ ಅದಕ್ಕೆ ನಮ್ದೇನು ಅಭ್ಯಂತರ ಏನಿಲ್ಲ. ಸುಮ್ಮನೆ ಅಮಾಯಕರೆಲ್ಲ ಕೆಲವೆಲ್ಲ ತೆಗೆದುಕೊಂಡಿದ್ದಾರೆ ಅನ್ನೋದು ಇದೆ. ಅದನ್ನು ನಾನು ನಮ್ಮ ಸಂಬಂಧಪಟ್ಟಂಥ ಪೊಲೀಸ್ ಅಧಿಕಾರಿಗಳ ಹತ್ರ ಮಾತಾಡ್ತೀನಿ. ಅವ್ರಿಗೆ ಬಹಳ ಅನ್ಯಾಯ ಆಗಿದೆ. ಅವ್ರು ಯಾರು ಈಚೆ ಬರಕ್ಕಾಗ್ತಾ ಇಲ್ಲ. ಕಾನೂನು ಅಡಿಯಲ್ಲಿ ಅವ್ರಿಗೆ ಏನಾದ್ರು ನಾವು ನ್ಯಾಯ ಒದಗಿಸ್ಕೊಡ್ಬೇಕು. ಅದನ್ನು ನಾನು ಅಮಾಯಕರಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಯಾರು ಕಾನೂನು ಕೈಗೆ ತೆಗೆದುಕೊಂಡಿದ್ದಾರೆ ಅದಕ್ಕೆ ನಮ್ದೇನು ಅಭ್ಯಂತರ ಏನಿಲ್ಲ. ಸುಮ್ಮನೆ ಅಮಾಯಕರೆಲ್ಲ ಕೆಲವೆಲ್ಲ ತೆಗೆದುಕೊಂಡಿದ್ದಾರೆ ಅನ್ನೋದು ಇದೆ. ಅದನ್ನು ನಾನು ನಮ್ಮ ಸಂಬಂಧಪಟ್ಟಂಥ ಪೊಲೀಸ್ ಅಧಿಕಾರಿಗಳ ಹತ್ರ ಮಾತಾಡ್ತೀನಿ. ನನ್ನ ಸಹೋದ್ಯೋಗಿ ಲೋಕೇಶ್ ಕೊಡಗದಾಲ ನನ್ನೊಂದಿಗೆ ಈಗ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ನೇರ ಸಂಪರ್ಕಕ್ಕೆ. ಲೋಕೇಶ್, ಒಬ್ಬ ಉಪಮುಖ್ಯಮಂತ್ರಿಗಳು, ಒಬ್ಬ ಶಾಸಕರು ಹೇಗೆ ಡಿಸೈಡ್ ಮಾಡ್ತಾರೆ? ಒಂದು ಪೊಲೀಸ್ ಸ್ಟೇಷನ್ಗೆ ಬೆಕ್ಕಿ ಇಟ್ಟಂತವರು, ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ಹಾಳು ಮಾಡಿದಂತವರು ಅಮಾಯಕರು ಅನ್ನೋದನ್ನ ಇದು ತನಿಖಾಧಿಕಾರಿ ಮತ್ತು ನ್ಯಾಯಾಲಯ ಡಿಸೈಡ್ ಮಾಡಬೇಕು. ಇವ್ರು ಹೇಗೆ ಡಿಸೈಡ್ ಮಾಡ್ತಾರಂತೆ? ಅರುಣ್, ಖಂಡಿತ ಶಾಸಕರಾಗ್ಲಿ, ಉಪಮುಖ್ಯಮಂತ್ರಿ ಆಗಲಿ, ಸಚಿವರಾಗ್ಲಿ ಕಾನೂನಿನಲ್ಲಿ ತನಿಖೆಯಲ್ಲಿ ಇರಬೇಕಾದ್ರೆ ಡಿಸೈಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇವರು ಇನ್ನು ತನಿಖೆ ನಡೀತಾ ಇದೆ. ಎನ್ಐಎ 3 FIR ಗಳನ್ನ ದಾಖಲು ಮಾಡಿಕೊಂಡಿದೆ. ಇದರ ಮಧ್ಯೆ ಶಾಸಕರು ಮತ್ತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅಮಾಯಕರಿದ್ದಾರೆ, ಅಮಾಯಕರನ್ನ ರಕ್ಷಣೆ ಮಾಡಬೇಕಾಗಿದೆ, ಕಾನೂನಿನ ಚೌಕಟ್ಟಿನಡಿಯಲ್ಲಿ ಏನು ಮಾಡಬೇಕು ಅದನ್ನು ನಾವು ಮಾಡ್ತೇವೆ ಅಂತೇಳಿ ಯಾರನ್ನ ಓಲೈಕೆಗೋಸ್ಕರ ಯಾರ ಪರವಾಗಿ ಇಲ್ಲಿ ಮಾತನಾಡ್ತಾ ಇರುವಂತದ್ದು. ಕುಟುಂಬಸ್ಥರು ಇವತ್ತು ಅರ್ಜಿಯನ್ನು ಸ್ವೀಕಾರ ಮಾಡಿದಾಗ, ಅಂದ್ರೆ ಅರ್ಜಿ ಸ್ವೀಕಾರದ ತಕ್ಷಣವೇ ಶಾಸಕರು ಉಪಮುಖ್ಯಮಂತ್ರಿಗಳಿಗೆ ಈ ರೀತಿಯಾಗಿ ಅಮಾಯಕರು ಸಿಕ್ಕಾಕೊಂಡಿದ್ದಾರೆ, ಅವ್ರನ್ನ ರಕ್ಷಣೆ ಮಾಡಬೇಕು, ಮೊದಲಿಂದನೂ ಕೂಡ ನನಗೆ ಮನವಿಗಳು ಬರ್ತಾ ಇದ್ದೇವೆ ಅಂತೇಳಿ ಶಾಸಕರು ಸಚಿವರ ಮುಂದೆ, ಉಪಮುಖ್ಯಮಂತ್ರಿಗಳ ಮುಂದೆ ಇಟ್ಟರು. ಉಪಮುಖ್ಯಮಂತ್ರಿಗಳು ಅರ್ಜಿ ಸ್ವೀಕಾರ ಮಾಡಿದ ಬಳಿಕವೇ ಬಿಜೆಪಿ ಸರ್ಕಾರ ಹಲವಾರು ಸೆಕ್ಷನ್ಗಳನ್ನು ಹಾಕಿ ಇವರನ್ನ ಬಂಧನ ಮಾಡಿದೆ. ಅದರಲ್ಲಿ ಅಮಾಯಕರು ಸಿಕ್ಕಾಕೊಂಡಿದ್ದಾರೆ. ಬೇಕಂತಲೇ ಬೇರೆಯವ್ರನ್ನೆಲ್ಲರನ್ನು ಕೂಡ ಶಿಕ್ಷಿಸಿದ್ದಾರೆ. ಯಾರು ಅಮಾಯಕರಿರ್ತಾರೆ ಅವ್ರನ್ನೆಲ್ಲ ಕಾನೂನಿನಡಿಯಲ್ಲಿ ಹೊರತರುವಂತ ಕೆಲಸವನ್ನ ಮಾಡ್ತೇವೆ, ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ತೇವೆ ಅಂತ ಹೇಳ್ತಾ ಇದ್ರೆ, ಅವರು ಹೇಳಿಕೆ ಕೊಡೋದಕ್ಕೂ ಮುಂಚಿತವಾಗಿ ಅರ್ತ್ಕೊಳ್ಬೇಕಾಗಿತ್ತು. ಇನ್ನು ಕೂಡ ಜೈಲಿನಲ್ಲಿದ್ದಾರೆ, ತನಿಖೆ ಆಗ್ತಾ ಇದೆ, ಸಾಕ್ಷಿ ಆಧಾರಗಳೆಲ್ಲವೂ ಕೂಡ ಪೊಲೀಸರ ಬಳಿ ಇದೆ, ಸಿಕ್ಕಿದೆ. ಎಲ್ಲ ಸಿಕ್ಕಿರ್ಬೇಕಾದ್ರೆ ಇವರು ಅಮಾಯಕರು ಅಂತ ಹೇಳ್ತಾ ಇರೋದು ನೋಡ್ಕೊಂಡ್ರೆ ಒಂದು ರೀತಿ ಓಲೈಕೆ ಮಾಡ್ಲಿಕ್ಕೆ ಮುಂದಾಗ್ತಾ ಹೋಗ್ತಾ ಇದ್ರೆ, ಇಲ್ಲಿ ಶಾಸಕರ ಪರವಾಗಿ ಕೂಡ ಅವ್ರು ಹೇಳಿಕೆ ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಕಾರಣದಿಂದ ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರವನ್ನ, ಅಮಾಯಕರನ್ನ ರಕ್ಷಣೆ ಮಾಡ್ತೀವಿ ಅಂತ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದರ ಹೇಳಿಕೆ ಮೇಲೆ ಯಾವ ರೀತಿ ನಿಂತ್ಕೊಳ್ತಾರೆ, ಯಾವ ರೀತಿಯಲ್ಲಿ ಅಮಾಯಕರು ಅಂತೇಳಿ ಸಾಬೀತುಪಡಿಸ್ತಾರೆ ನೋಡ್ಬೇಕಾಗಿದೆ. ಯಾಕೆಂತಂದ್ರೆ ಇನ್ನೂ ಕೂಡ ತನಿಖೆ ಆಗ್ತಾ ಇದೆ, ಅದನ್ನ ನ್ಯಾಯಾಲಯ ತೀರ್ಮಾನ ಮಾಡಬೇಕು. ಆದ್ರೆ ಇವರು ಈ ರೀತಿ ಹೇಳಿಕೆ ಕೊಡ್ತಾ ಇರೋದು ನೋಡ್ಕೊಂಡ್ರೆ ನಿಜಕ್ಕೂ ಒಬ್ರು ಸಚಿವರಾಗಿ ಈ ರೀತಿ ಅಂತ ಹೇಳಿಕೆ ಕೊಡೋದು ಸರಿಯಲ್ಲ. ಅರುಣ್, ಓಕೆ, ಓಲೈಕೆನೋ ಋಣ ಸಂದಾಯನೋ ನೋಡೋಣ ಅದೇನಾಗುತ್ತೆ ಅಂತೇಳಿ. ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ.